ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಅದೇ ರೀತಿ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡ್ತಾ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ಯು ಜಿ ಸಿ ನೆಟ್ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇದ್ದೀರಿ. ಸೊ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ, ಅದನ್ನು ನೀವು ಕ್ಲಾರಿಫೈ ಮಾಡಿಕೊಂಡು ಆನಂತರ ಅಪ್ಲಿಕೇಶನನ್ನು ಹಾಕ್ತಾ ಬನ್ನಿ ಸ್ನೇಹಿತರೆ. ಸೊ ಏನೇನು ಬದಲಾವಣೆ ಆಗಿದೆ ಅಂತಂದರೆ, ಒಂದು 2 ಮೇಜರ್ ಆಗಿ ಬದಲಾವಣೆ ಮಾಡಿದ್ದಾರೆ ಈ ಬಾರಿಯ ಒಂದು ಅಪ್ಲಿಕೇಶನ್ ಹಾಕೋದ್ರಲ್ಲಿ. ಸೊ ಫಸ್ಟ್ ಒನ್ ನಾವು ನೋಡ್ತಾ ಬಂದಾಗ ಕೆಟಗರಿ, ಓಕೆನಾ. ಸೊ ನೀವು ಮೊದಲೆಲ್ಲ ಕೆಟಗರಿಯನ್ನು ಮೆನ್ಷನ್ ಮಾಡ್ತಿದ್ರಿ, ಬಟ್ ಅದರ ಸರ್ಟಿಫಿಕೇಟ್ ನಂಬರನ್ನು ಯಾವುದೇ ಕಾರಣಕ್ಕೂ ಹಾಕ್ತಾ ಇರಲಿಲ್ಲ. ಸೊ ಮುಂದೆ ಬರ್ತಕ್ಕಂತಹ ಒಂದು ನೆಟ್ ಅಪ್ಲಿಕೇಶನಲ್ಲಿ ಸೊ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋದಕ್ಕೂ ಕೂಡ ಕೇಳ್ಬೋದು, ಓಕೆನಾ, ನಿಮ್ಮ ಕೆಟಗರಿ ಸರ್ಟಿಫಿಕೇಟ್. ಸೊ ಡೂ ಯು ಹ್ಯಾವ್ ಎ ವ್ಯಾಲಿಡ್ ಆ್ಯಂಡ್ ಲೈವ್ ಕೆಟಗರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಆ್ಯನ್ ಅಥರೈಸ್ಡ್ ಗೌರ್ಮೆಂಟ್ ಆಫೀಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅಂದರೆ ಸೊ ನಿಮಗೆ ಕೆಟಗರಿ ಸರ್ಟಿಫಿಕೇಟನ್ನು ಏನು ಕೊಟ್ಟಿರ್ತಾರಲ್ಲ, ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಥವಾ ನಿಮ್ಮ ಹತ್ರ ಐ ಹ್ಯಾವ್ ಅಪ್ಲೈಡ್ ಬಟ್ ವೇಟಿಂಗ್ ಎ ಸರ್ಟಿಫಿಕೇಟ್, ನೀವೇನಾದರೂ ಈಗ ಅರ್ಜಿ ಸಲ್ಲಿಸಿ ಸರ್ಟಿಫಿಕೇಟ್ಗಾಗಿ ವೇಟ್ ಮಾಡಾಕತ್ತಿದ್ರು ಕೂಡ ಸೊ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ. ಸೊ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತು ಅಂತಂದರೆ ನೀವು ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಆರ್ ಡಿ ನಂಬರ್ ಏನಿರ್ತದಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗ್ತದೆ, ಓಕೆನಾ. ಸೊ ನೋ ಅಂತೇಳಿ ಕೊಟ್ಟು, ಅಥವಾ ನೀವು ಇವಾಗ ಅಪ್ಲೈ ಮಾಡಿದ್ರಿ ಅಂತಂದರೆ ಸರ್ಟಿಫಿಕೇಟ್ ತೆಗೆಸೋದಕ್ಕೆ ನೋ ಅಂತೇಳಿ ಕೊಟ್ಟು ಐ ಹ್ಯಾವ್ ಅಪ್ಲೈಡ್ ಬಟ್ ವೇಟಿಂಗ್ ದ ಸರ್ಟಿಫಿಕೇಟ್ ಅಂತಕ್ಕಂಥದ್ದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕೆಟಗರಿ ಸರ್ಟಿಫಿಕೇಟ್ ಅಪ್ಲಿಕೇಶನ್ ರಿಸಿಪ್ಟ್ ನಂಬರ್ ಅಂತಕ್ಕಂಥದ್ದು. ಸೊ ಇವಾಗ ಇಲ್ಲಿ ಏನಾಗ್ತದೆ ಅಂದರೆ ಎಸ್ ಅಂತೇಳಿ ಕೊಟ್ಟರೆ ನಿಮ್ಮ ಆರ್ ಡಿ ಸಂಖ್ಯೆ ಕೇಳ್ತದೆ. ಇಲ್ಲಿ ನಾ ಏನು ಮಾಡಿದೆ ಅಂತಂದರೆ ಐ ಹ್ಯಾವ್ ಅಪ್ಲೈಡ್ ಬಟ್ ವೇಟಿಂಗ್ ಎ ಸರ್ಟಿಫಿಕೇಟ್ ಅಂತಕ್ಕಂಥದ್ದನ್ನು ಚೂಸ್ ಮಾಡ್ಕೊಂಡಿದ್ದೆ. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇದು ಗೊತ್ತಾಗಲಿ ಅಂತೇಳಿ. ಸೊ ಅವಾಗ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಅಪ್ಲೈ ಮಾಡಿರ್ತಕ್ಕಂಥ ಒಂದು ರಿಸಿಪ್ಟ್ ನಂಬರ್ ಕೊಟ್ಟಿರ್ತಾರೆ, ಆ ರಿಸಿಪ್ಟ್ ನಂಬರನ್ನು ಇಲ್ಲಿ ಹಾಕಬೇಕು ಸ್ನೇಹಿತರೆ, ಓಕೆನಾ. ಸೊ ಇದನ್ನು ಸ್ವಲ್ಪ ನೀವು ಕ್ಲಾರಿಫೈ ಮಾಡಿಕೊಡ್ರಿ. ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಡೇಟ್ ಆನ್ ವಿಚ್ ಇಟ್ ಈಸ್ ಅಪ್ಲೈಡ್, ನೀವು ಯಾವತ್ತು ಅಪ್ಲೈ ಮಾಡಿ ಬಂದಿದ್ದೀರಿ ಸೊ ಆ ಡೇಟ್ ಇರ್ತದೆ, ಆ ಡೇಟನ್ನು ಕೂಡ ನೀವು ಇಲ್ಲಿ ಹಾಕಬೇಕು. ನೆಕ್ಸ್ಟು ಯಾರು ಕೊಡ್ತಾರೆ, ಇಲ್ಲಿ ತಹಸೀಲ್ದಾರ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥದ್ದು, ಅದ್ರ ಮೇಲೆ ಸೀಲ್ ಇರ್ತದೆ ನೋಡ್ರಿ, ಸೀಲು ಮತ್ತು ಸಿಗ್ನೇಚರು, ಓಕೆನಾ. ಸೊ ಇದು ಮೇನ್ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಚೇಂಜಸ್ ಮಾಡಿದ್ದಾರೆ. ಸೊ ನೀವು ಇದನ್ನು ಕಡ್ಡಾಯವಾಗಿ ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ ಮುಂದೆ ಅವರು ಸೊ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರದ್ದು ಒ ಬಿ ಸಿಯಲ್ಲಿ ಬರ್ತಿಲ್ಲ ಅಂದರೂ ಕೂಡ ಒ ಬಿ ಸಿ ಅಂತೇಳಿ ಹಾಕೋದು, ಸೊ ನೆಟ್ ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ಅದು ಮುಂದೆ ಹೋಗಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಕ್ಕಂತಹ ಇಶ್ಯೂಸ್ಗಳು ಹಲವಾರು ರಾಜ್ಯಗಳಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಬಾರಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಟಗರಿಯನ್ನು ನೋಡಿರಿ, ನೆಟ್ ಸರ್ಟಿಫಿಕೇಟ್ ಕೊಟ್ಟಾಗ ಅದರಲ್ಲಿ ಯಾವುದೇ ರೀತಿಯ ಕೆಟಗರಿ ಅಂತಕ್ಕನ್ನೋದು ಮೆನ್ಷನ್ ಆಗಿರೋಂಗಿಲ್ಲ. ಅಪ್ಪಿತಪ್ಪಿ ನಾಳೆ ನೀವೇನಾದರೂ ಅಪಾಯಿಂಟ್ ಆದ್ರಿ ಅಂತಂದರೆ, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಆದಾಗ ನಿಮ್ಮದು ಸರ್ಟಿಫಿಕೇಟನ್ನು ಏನು ಮಾಡ್ತಾರೆ ಅಂದರೆ ವೆರಿಫೈ ಮಾಡೋದಕ್ಕೆ ಎನ್ ಟಿ ಎಗೆ ಅಥವಾ ಯು ಜಿ ಸಿ ಕಳಿಸ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡಿ ನಿಮ್ಮದು ಕೆಟಗರಿಯನ್ನು ಮ್ಯಾಚ್ ಮಾಡೋದಕ್ಕೆ ನೋಡ್ತಾರೆ, ಓಕೆನಾ. ಸೊ ನೀವು ಇವಾಗ ಎಸ್ ಸಿಯಲ್ಲಿ ಅಪ್ಲೈ ಮಾಡಿಕೊಂಡು ಸೊ ನೀವು ನೆಟ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ನೀವು ಒ ಬಿ ಸಿ ಕ್ಯಾಂಡಿಡೇಟ್ ಇರ್ತೀರಿ ಅಂತ ಅಂದ್ಕೊಳ್ರಿ. ಯಾಕಂದರೆ ಇಲ್ಲಿ ಮೆರಿಟ್ ಕಡಿಮೆ ನಿಲ್ತದ, ಆ ಒಂದು ಉದ್ದೇಶಕ್ಕೆ ಎಸ್ ಸಿ ಅಂತೇಳಿ ಹಾಕ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ತೀರಿ. ಅದರ ಆ ಒಂದು ಸರ್ಟಿಫಿಕೇಟಲ್ಲಿ ಯಾವುದೇ ರೀತಿಯ ಮೆನ್ಷನ್ ಆಗಿರೋಂಗಿಲ್ಲ. ನೀವು ಹೊರಗಡೆ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡೋದಕ್ಕೂ ಆ ಸರ್ಟಿಫಿಕೇಟನ್ನು ಬಳಕೆ ಮಾಡ್ಕೋತಿದ್ದಾರೆ ಎಷ್ಟೋ ಜನ, ಓಕೆನಾ. ಇದು ರಾಜ್ಯಾದ್ಯಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಅಥವಾ ಎಷ್ಟೋ ಜನರು ಏನು ಮಾಡಿದ್ದಾರೆ ಅಂದರೆ ಇದೇ ಥರ ಮಾಡ್ತಾ ಇರ್ತಕ್ಕಂಥ ಇಶ್ಯೂಸ್ಗಳು ಭಾಳ ಇದ್ದಾವೆ. ಸೊ ಹಾಗಾಗಿ ನಿಮ್ಮ ಕೆಟಗರಿ ಯಾವುದ್ರಲ್ಲಿ ಬರ್ತದೋ ಅದರೊಳಗೆ ಹಾಕ್ರಿ, ಓಕೆನಾ. ಸೊ ಒಂದು ಅಟೆಂಪ್ಟ್ ಬೇಕಾದ್ರೆ ಫೇಲ್ ಆಗಲಿ, ಹೌದಾ, ನೆಕ್ಸ್ಟ್ ಅಟೆಂಪ್ಟ್ ಆದ್ರೂ ನೀವು ಕ್ಲಿಯರ್ ಮಾಡ್ಕೋಬೋದು. ಬಟ್ ನೀವೇನಾದರೂ ಫೇಕ್ ಸರ್ಟಿಫಿಕೇಟ್ ತೊಗೊಂಡ್ರಿ ಅಂದರೆ ಸೊ ನಿಮ್ದು ಕೆಟಗರಿ ಬರದೇ ಇರತಕ್ಕಂಥ ಒಂದು ಇದರಲ್ಲಿ ಅಪ್ಲಿಕೇಶನ್ ಹಾಕಿ ಸೊ ನೀವು ಫೇಕ್ ಸರ್ಟಿಫಿಕೇಟ್ ತೊಗೊಂಡ್ರಿ ಅಂದರೆ ಮುಂದೆ ಬರ್ತಕ್ಕಂಥ ಅವಾಂತರಗಳಿಗೆ ನೀವೇ ಕಾರಣ ಆಗಿರ್ತೀರಿ ಸ್ನೇಹಿತರೆ, ಓಕೆನಾ. ಇದನ್ನ ಕ್ಲಾರಿಫೈ ಮಾಡ್ಕೊಳ್ರಿ. ನೆಕ್ಸ್ಟು ಡಿಜಿ ಲಾಕರ್ ಮುಖಾಂತರವಾಗಿ ನಾನು ನಿನ್ನೆ ದಿನ ತಿಳಿಸ್ಕೊಟ್ಟಿದ್ದೀನಿ, ಅದೇ ಇಲ್ಲಿ ಏನಾಗ್ತದೆ ಅಂದರೆ ಮುಖ್ಯ ಆಗ್ತದೆ. ಈ ಸರಿ ಅಫಾರ್ ಐ ಡಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಇವಾಗ ನೀವು ಯಾರಾದರೂ ಪರ್ಸ್ಯೂಯಿಂಗ್ ಇದ್ದರೆ ಅಂದರೆ ಎಮ್ ಎ ಓದುವಾಗ ಅಥವಾ ಬಿ ಎಡ್ ಏನಾದರೂ ಮಾಡ್ತಾಯಿದ್ರೆ ಅಥವಾ ನೀವು ಡಿಗ್ರಿಯಲ್ಲಿದ್ದರೆ ಸೊ ಅಫಾರ್ ಐ ಡಿ ಅಂತಕ್ಕಂಥದ್ದು ಕೊಟ್ಟಿರ್ತಾರೆ, ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಇದು ಕಡ್ಡಾಯ ಏನ್ರಿ ಅಂತಂದರೆ ಇಲ್ಲ ಅಂತಂದರೆ ನೋ ಅಂತೇಳಿ ಹಾಕ್ಬೋದು, ಓಕೆನಾ. ಇದೇನು ಕಡ್ಡಾಯ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೂ ಒಂದು ಮೇಜರ್ ಅಂತಂದರೆ ಇಲ್ಲಿ ಸೊ ಕ್ಯಾಪ್ಚರ್ ಲೈವ್ ಫೋಟೋಗ್ರಾಫ್ ಅಂತಕ್ಕಂಥದ್ದು ಇದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಈ ಬಾರಿ ಏನಪ್ಪ ಅಂದರೆ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಯಾರೋ ಅಪ್ಲಿಕೇಶನ್ನ ಇನ್ನು ಯಾರೋ ಫಿಲಪ್ ಮಾಡ್ತಿದ್ರು, ಸೊ ಅದು ಹಾಗೆ ಹೋಗ್ತಾ ಇತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಲೈವ್ ಆಗಿ ಇರ್ತಕ್ಕಂತಹ ಫೋಟೋನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ.
ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಫೋಟೋ ಆಗಿರ್ಬೋದು, ನೆಕ್ಸ್ಟ್ ಲೈವಲ್ಲಿ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಬೇಕು. ಟೋಟಲಿ ಈ ಬಾರಿ ಏನಪ್ಪ ಅಂದರೆ 3 ಫೋಟೋಗಳು ನಿಮ್ಮ ಅಪ್ಲಿಕೇಶನಲ್ಲಿ ಬರ್ತಾ ಇದ್ದಾವೆ. ಓಕೆನಾ. ಸೊ ಇದನ್ನ ನೀವೇನು ಮಾಡಬೇಕು ಅಂದರೆ ನೋಡ್ಕೋಬೇಕು ಸ್ನೇಹಿತರೆ. ನೀವೇ ಖುದ್ದಾಗಿ ಸೈಬರ್ ಸೆಂಟ್ರಿಗೆ ಹೋಗಿ ಈ ಒಂದು ಅಪ್ಲಿಕೇಶನನ್ನು ಫಿಲಪ್ ಮಾಡಬೇಕಾಗ್ತದೆ. ಈ ಬಾರಿ ಈ 3 ಮೇಜರ್ ಏನಪ್ಪ ಅಂತಂದರೆ ಚೇಂಜಸ್ ಮಾಡಿರ್ತಕ್ಕಂಥದ್ದು. ಸ್ವಲ್ಪ ಇವುಗಳ ಕಡೆ ನೀವು ಗಮನ ಕೊಡಿ ಸ್ನೇಹಿತರೆ. ಓಕೆನಾ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂತಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಅದರ ಬಗ್ಗೆ ಮುಂದೆ ಸಾಧ್ಯವಾದರೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.